ದಿನಾಂಕ 29/9/2025 ಅವತ್ತು ಆಲೂರು ಸೇರಿದ ಮೋಹನ್ ಕುಮಾರ್ ಅವರು ಒಂದು FIR ಅನ್ನು ದಾಖಲುಪಡಿಸಿದ್ದಾರೆ. ಆ FIR ಅಲ್ಲಿ ಅವರು ಮಗ ಸುದರ್ಶನ್ ಮತ್ತು ಸೊಸೆಯಾದ ಕಾವ್ಯ ಅವರು ಮನೆ ಹಿಂಭಾಗದಲ್ಲಿ ಬಾತ್ರೂಮ್ ಏರಿಯಾ ಪಕ್ಕದಲ್ಲಿ ಮನೆ ಮತ್ತು ಕಾಂಪೌಂಡ್ ಮಧ್ಯದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಯಾವುದೋ ವಸ್ತುವಿಂದ ಸ್ಫೋಟ ಆಯಿತು. ಆ ಸಿಲಿಂಡರಿಂದ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಏನಾದರೂ ಅವ್ರು ಕೆಲಸ ಮಾಡ್ತಾ ಇರೋಂಥ ವಸ್ತುವಿಂದ ಆಗಿರ್ಬೋದು ಅಂತ ಒಂದು FIR ಅನ್ನು ದಾಖಲುಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುದರ್ಶನ್ ಮತ್ತು ಕಾವ್ಯ ಅವರಿಗೆ ತುಂಬ ಗಂಭೀರವಾಗಿ ಏಟೇನಾಯಿತು. ಬರ್ನ್ ಇಂಜುರಿ ಸುಮಾರು 80%ಕ್ಕಿಂತ ಹೆಚ್ಚಿಗೆ ಇತ್ತು. ಆ ಹಿನ್ನೆಲೆಯಲ್ಲಿ ಇಬ್ಬರೂ ಸಹ ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಇಬ್ಬರೂ ಸಹ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ತೀರ್ಕೊಂಡಿದ್ದಾರೆ. ಅವರಿಗೆ ಒಂದು 11 ತಿಂಗಳ ಮಗು ಇದೆ. ಅದು ಬಿಟ್ಟು ಮನೆಯಲ್ಲಿ ಸ್ಫೋಟ ಆಗುವ ಸಮಯದಲ್ಲಿ ಮನೆಯಲ್ಲಿ ಮೋಹನ್ ಕುಮಾರ್ ಅವರು ಮತ್ತು ಸುದರ್ಶನ್ ಅವರು ಅಕ್ಕಂದು ಮಗನಾದ ಇಬ್ಬರು ಜನ, ಪ್ರೀತಮ್ ಮತ್ತು ಗೌತಮ್ ಅವರು ಇಬ್ಬರು ಇದ್ದಿದ್ದರು. ಅದರಲ್ಲಿ ಚಿಕ್ಕ ಹುಡುಗ ಏನಿದ್ರು ಅವ್ರ ಕಾಲಲ್ಲಿ ಮಾತ್ರ ಸ್ವಲ್ಪ ಏಟಾಯಿತು ಮತ್ತು ಒಂದು ಸಣ್ಣ ದರ್ಚಿದ ಗಾಯ ಎದೆ ಭಾಗದಲ್ಲಿ ಆಯಿತು. ಅವರೆಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಯಾರು ಗಂಭೀರವಾಗಿ ಏನು ಗಾಯ ಆಯಿತು ಕಾವ್ಯ ಮತ್ತು ಸುದರ್ಶನ್ ಅವ್ರಿಗೆ ಇಬ್ಬರೂ ಸಹ ಮೃತಪಟ್ಟಿದ್ದಾರೆ. ಈಗ ನಾವು ನೆನ್ನೆ ಮತ್ತು ಮೊನ್ನೆ ಅಲ್ಲಿ ತುಂಬ ತೀವ್ರವಾಗಿ ನಾವು ಕೆಲವೊಂದು ತನಿಖೆ ಮಾಡೋ ಸಮಯದಲ್ಲಿ ನಮ್ಗೆ ಗೊತ್ತಿರೋದು ಅಲ್ಲಿ ಮನೆಯಲ್ಲಿ ಏನು ಕೆಲವೊಂದು ಲೋ ಇಂಟೆನ್ಸಿವ್ ಎಕ್ಸ್ಪ್ಲೋಸಿವ್ಸ್ ಅಂತ ಕೆಲವೊಂದು ಸಿಕ್ಕಿದೆ. ಅದು ಯಾವ ವಸ್ತುಗೆ ಅದು ಯೂಸ್ ಮಾಡ್ತಾಯಿದ್ರು ಮತ್ತು ಏನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡ್ತಾರೋ ಸಹ ನಾವು ತನಿಖೆಯನ್ನು ಮಾಡ್ತಾಯಿದ್ವಿ. ಈಗಾಗಲೇ ಫಾರೆನ್ಸಿಕ್ಸ್ ಟೀಮ್ ಮತ್ತು ಸ್ಪೆಷಲ್ ಅಡಿಷ್ನಲ್ ಫಾರೆನ್ಸಿಕ್ಸ್ ಟೀಮ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು ಇಬ್ಬರೂ ಸಹ ಬಂದು ಸಂಬಂಧಪಟ್ಟಂಗೆ ವಸ್ತು ಏನಿತ್ತು ಅದೆಲ್ಲ ಸಂಗ್ರಹಿಸಿ ವಿ ಹ್ಯಾವ್ ಸಬ್ಜೆಕ್ಟೆಡ್ ಟು ಫಾರೆನ್ಸಿಕ್ಸ್ ಎಕ್ಸಾಮಿನೇಷನ್. ಇನ್ನು 2-3 ದಿನದಲ್ಲಿ ನಮಗೆ ಸ್ಪಷ್ಟವಾಗಿ ರಿಪೋರ್ಟ್ ಸಿಗುತ್ತೆ. ಸದ್ಯಕ್ಕೆ ನಮಗೆ ಈಗ ಸ್ಪಷ್ಟತೆಯನ್ನು ಸಿಕ್ಕಿರೋದು ಇಟ್ಸ್ ಅ ವೆರಿ ಲೋ ಇಂಟೆನ್ಸಿವ್ ಕೆಮಿಕಲ್ ಕಾಂಪೊನೆಂಟ್ ದಟ್ ವಾಸ್ ಪ್ರೆಸೆಂಟ್ ಇನ್ ದ ಸ್ಪಾಟ್ ಅಂತ ಬಗ್ಗೆ ನಮಗೆ ಸ್ಪಷ್ಟತೆಯನ್ನು ಸಿಕ್ಕಿದೆ. ಇವರು ನಮಗೆ ತನಿಖೆಯಲ್ಲಿ ಬೇರೆ ಕಂಡು ಬಂದಿರೋದು ಏನು ಮೃತಪಟ್ಟಿರೋ ಸುದರ್ಶನ್ ಅವರು ಒಂದು ಸಬ್ಸಿಡಿ ಆಫ್ ಬಾಷ್ ಕಂಪನಿ ಹಾಸನಲ್ಲಿ ಕೆಲಸ ಮಾಡ್ತಾಯಿದ್ರು ಮತ್ತು ಅವರು ಹೆಂಡತಿನೂ ಸಹ ಮನೆಯಲ್ಲಿ ಇದ್ದರು. ಅವರಿಬ್ಬರಿಗೆ ಒಂದು 11 ತಿಂಗಳ ಪಾಪು ಇದೆ. ಮತ್ತು ಅವರು ಬೆಳಿಗ್ಗೆ ಸಮಯದಲ್ಲಿ ಸುದರ್ಶನ್ ಅವರು ಬಾಷಲ್ಲಿ ಕೆಲಸ ಮಾಡಿಕೊಂಡು ಸಾಯಂಕಾಲ ಸಮಯದಲ್ಲಿ ಅವರು ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇದ್ದನ್ನು ಸಹ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ.